ಬನ್ನಿ ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಗಿರೀಶಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಾವು ಮೊದಲ ದಿವಸ ಮಾತಾಡಿದ್ವಿ ಸರ್, ಪದೇ ಪದೇ ಜ್ಞಾಪಿಸ್ಕೊತಾ ಇರ್ತೀನಿ. ನಾವು ಹೇಳಿದ್ವಿ, ತಾವು ಕೂಡ ಅದನ್ನು ಉಲ್ಲೇಖ ಮಾಡಿದ್ರಿ. ಎಷ್ಟು ದಿವಸ ಈ ಯುದ್ಧ ನಡೆಯುತ್ತೆ? ಕೆಲವೇ ದಿನಗಳ ತನಕ ಮಾತ್ರ ಯುದ್ಧ ನಡೆಯುವಂಥದ್ದು. ಅಮೆರಿಕದ ದೈತ್ಯ ಶಕ್ತಿ ಎದುರುಗಡೆಗೆ ಇರಾನ್ ನಿಲ್ಲಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಬರೀ ನಿಲ್ತಿರುವಂಥದ್ದು ಮಾತ್ರ ಅಲ್ಲ ಸರ್, ಅಮೆರಿಕವನ್ನೇ ಹೆದರಿಸ್ತಾ ಇದೆ ನಿರಂತರವಾಗಿ ಇರಾನ್. ಅದರ ಹಿಂದಿರುವಂಥ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ. ಚೀನಾ ಅದ್ರ ಹಿಂದೆ ಆಟ ಆಡ್ತಾ ಇದೆ, ರಷ್ಯಾ ಇದ್ರ ಹಿಂದೆ ಆಟ ಆಡ್ತಿದೆ, ಪ್ರಶ್ನೆ ಬೇರೆ. ಆದರೆ ಎದುರಿಸ್ತಿರುವಂಥ ಬಗೆ ಇದೆಯಲ್ಲ, ಅದನ್ನು ಗಮನಿಸಬೇಕು. ಇರಾನ್ ಈಗಲೂ ಕೂಡ ಬಗ್ಗಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಏನು ಅಂತಂದರೆ ಅಮೆರಿಕನೇ ಇಲ್ಲ, ಯುದ್ಧ ವಿರಾಮ ಘೋಷಣೆ ಮಾಡಿಬಿಡೋಣ ಅಂತ ಕೇಳುವಂಥ ಸ್ಥಿತಿ ಉದ್ಭವ ಆಗಿದೆ. ಏನಂತೀರಿ ಸರ್? ಖಂಡಿತ ಸರ್. ಈಗ ಅಮೆರಿಕಾಗೆ ಒಂದು ಎಕ್ಸಿಟ್ ಪ್ಲ್ಯಾನ್ ಬೇಕು. ಯಾವ ಥರ ಎಕ್ಸಿಟ್ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೊಂದು ಗೊತ್ತಾಗ್ತಾ ಇಲ್ಲ. ಇಸ್ರೇಲ್ಗೆ ಅವ್ರದ್ದೇ ಆದ ಒಂದು ಸ್ಟ್ರಾಟಜಿ ಇದೆ. ಅಂದರೆ ಅವರ ಮಿಲ್ಟ್ರಿನ ವೀಕ್ ಮಾಡಬೇಕು, ಮತ್ತು ರೆಜಿಮ್ ಚೇಂಜ್ ಆಗಬೇಕು, ಇಲ್ಲ ಇವ್ರು ಹೇಳ್ಕೊಂಡು ಕೇಳೋ ಅಂಥ ರೆಜಿಮ್ ಸಿಗಬೇಕು. ಇರಾನ್ಗೊಂದು ಸ್ಟ್ರಾಟಜಿ ಇದೆ. ಅಂದರೆ ಅವ್ರು ರಕ್ಷಿಸ್ಕೋಬೇಕು. ಎಷ್ಟು ದಿವಸ ಆದರೂ ಅವರು ಎಷ್ಟು ಡಿಫೆನ್ಸ್ ಮಾಡ್ಕೋತಿರೋ ಅಷ್ಟು ಗೆದ್ದಂಗೆ ಅವರು. ಸೊ ಮತ್ತು ಅವರ ನ್ಯೂಕ್ಲಿಯರು ಮತ್ತು ಅವರ ಅಸ್ತಿತ್ವವನ್ನು, ಆ ರೆಜಿಮ್ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಅವ್ರ ಸ್ಟ್ರಾಟಜಿ ಅದು. ಇಲ್ಲಿ ಅಮೇರಿಕಾಗೆ ಏನಾಗ್ಬಿಟ್ಟಿದೆ, ಏನು ಸ್ಟ್ರಾಟಜಿ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಿಲ್ಲ. ಫಸ್ಟ್ ಸ್ಟ್ರಾಟಜಿ ಇತ್ತು ರೆಜಿಮ್ ಚೇಂಜ್ ಮಾಡ್ಬೋಣ ಅಂತ. ಆ ರೆಜಿಮ್ 48 ಜನ ಸತ್ರು, ಏನು ಬದಲಾವಣೆ ಕಾಣಲೇ ಇಲ್ಲ ಅವ್ರಿಗೆ. ಸೊ ಈಗ ನೆಕ್ಸ್ಟ್ ಏನು ಸ್ಟ್ರಾಟಜಿ ಅಂತ ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಸ್ಟ್ರೇಟ್ ಆಫ್ ಹಾರ್ಮೋಸ್ ತಗೊಳ್ಳೋದು ಒಂದು ಸ್ಟ್ರಾಟಜಿನ, ಇಲ್ಲ ನ್ಯೂಕ್ಲಿಯರ್ ಅಲ್ಲಿ ಏನೋ 440 kg ಇದೆಯಲ್ಲ ಅದು ತಗೊಂಡ್ರೆ ಒಂದು ಸ್ಟ್ರಾಟಜಿನ, ಏನು ಅಂತ ಅವ್ರಿಗೆ ಏನು ಕ್ಲಾರಿಟಿನೇ ಇಲ್ಲ. ಈಗ ಸುಮ್ಮನೆ ದಿವ್ಸಕ್ಕೊಂದೊಂದು ಬದಲಾವಣೆ, ದಿವ್ಸಕ್ಕೊಂದೊಂದು ಹೇಳಿಕೆ, ದಿವ್ಸಕ್ಕೊಬ್ಬೊಬ್ಬರನ್ನ ಬದಲಾಯಿಸೋದು, ಈ ಥರ ಅವ್ರಿಗೆ ಯಾವಾಗ ಎಕ್ಸಿಟ್ ಆದರೆ ಏನು ಹೇಳ್ಕೊಂಡು ಎಕ್ಸಿಟ್ ಆಗಬೇಕು ಅನ್ನೋದು ಕಾಯ್ತಾ ಇದೆ. ಗಿರೀಶಿ, ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಏನು ಅಂತಂದರೆ, ನಾವು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೈನ್ಯ ಅಂತ ನಾವು ಹೇಳ್ತಾ ಇದ್ವಿ. ಜೊತೆಗೆ ಏನು ಅಂತಂದರೆ ಅದ್ಭುತವಾದಂಥ ಶಸ್ತ್ರಾಸ್ತ್ರಗಳ ಕೋಟಿನೇ ಅಲ್ಲಿದೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ವಿ. ಸತ್ಯ ಕೂಡ ಹೌದು, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಆದರೆ ಈ ಸೈನ್ಯ ಹೆಂಗಾರೆ ಇರ್ಬೋದು, ಶಸ್ತ್ರಾಸ್ತ್ರಗಳು ಹೆಂಗಾರೆ ಇರಬೇಕು, ಆದರೆ ಮೊದಲೇ ಒಂದು ಪ್ಲಾನ್ ಮಾಡ್ದನೇ ಯುದ್ಧಕ್ಕೆ ಬಂದಿರೋದು ಇದೆಯಲ್ಲ, ಅಮೆರಿಕ ಅದೆಂಥ ಶಕ್ತಿಶಾಲಿ ರಾಷ್ಟ್ರ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಅಂದರೆ ಅಮೆರಿಕದ ಬಂಡವಾಳ ಕೂಡ ಈಗ ಬಯಲಾಗ್ತಾ ಇದೆ. ಗಿರೀಶ್, ಹೌದು. ಈಗ ಅದೇನಾಗಿತ್ತು ಅಂದರೆ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಲೂ ಹೇಳ್ಬೋದು. ಮೊಸಾದವ್ರು ಹೇಳಿದ ಪ್ರಕಾರ ಇವ್ರ ಹತ್ರ ಎಲ್ಲ ಮಿಸೈಲ್ಸ್ಗಳು ಯಾವುದೂ ಇಲ್ಲ, ಎಲ್ಲ ಡಿಪ್ಲೀಟ್ ಆಗಿಬಿಟ್ಟಿದ್ದಾವೆ, ಲಾಂಚರ್ಸ್ಗಳೆಲ್ಲ ಡಿಪ್ಲೀಟ್ ಆಗಿಬಿಟ್ಟಿದ್ದಾವೆ. ಇವ್ರ ಹತ್ರ ಇರೋದು ಒಂದು 10-15% ಮಾತ್ರ ಉಳ್ಕೊಂಡಿದೆ ಅಂತ. ಬಟ್ ಮೊನ್ನೆ CIA ಇಂಟೆಲಿಜೆನ್ಸ್ ಪ್ರಕಾರ ಇವ್ರ ಹತ್ರ ಇನ್ನೂ 50% ಅಷ್ಟು ಹಾಗೆ ಉಳಿದಿದೆ, ಎಲ್ಲ ನಾಶ ಆಗಿಲ್ಲ. ಯಾವುದು ಇಸ್ರೇಲ್ ಕೊಟ್ಟಿರೋ ಇಂಟೆಲಿಜೆನ್ಸ್ ಅಷ್ಟು ನಿಖರವಾಗಿಲ್ಲ ಅನ್ನೋದು ಈಗ ಅವ್ರಿಗೆ ತಿಳಿತಾ ಬರ್ತಾ ಇದೆ. ನೋಡಿ, ಈಗ ಅವ್ರು ಏನು ಮಾಡಿದ್ರು, F-15 2 ಏರ್ಕ್ರಾಫ್ಟ್ ಉಳಿಸಿದ್ರು, F-15 ಏರ್ಕ್ರಾಫ್ಟ್ ಉಳಿಸಿದ್ರು, F-35 ಮೊನ್ನೆ March 16th 19th ಅದೊಂದು ಹೊಡೆದ್ರು. ನೆಕ್ಸ್ಟು ಅದೆಲ್ಲ ನೋಡಿದ್ರೆ ಅವ್ರ ಹತ್ರ ಎಂತೆಂಥ ಮಿಸೈಲ್ಸ್ಗಳು ರೆಡಿ ಮಾಡ್ಕೊಂಡಿದ್ದಾರಪ್ಪ. ಈ F-35 ಹೊಡೆಯೋವಂಥ ಮಿಸೈಲ್ ಯಾವುದು? ಆ ಮಜ್ಜಿದ್ದಂಥ ಒಂದು ಮಿಸೈಲ್ನ ಯೂಸ್ ಮಾಡ್ತಿದ್ದಾರೆ. ಜಸ್ಟ್ ಅದು ಶೋಲ್ಡರ್ ಮಿಸೈಲ್. ಜಸ್ಟ್ ಅದು ಒಂದು ಇನ್ಫ್ರಾರೆಡ್, ಬರೀ ಹೀಟ್ ಜನ್ರೇಟ್ ಆಗ್ತಾ ಇರೋ ಒಂದು ಪ್ಲೇನ್ ನೋಡಿದ್ರೆ, ಒಂದು ಜಾಗ ಇದ್ದರೆ ಅದು ಹೋಗಿ ನಿಖರವಾಗಿ ಹೊಡೆಯುತ್ತೆ ಆ ಮಿಸೈಲ್. ಸೊ ಅದನ್ನು ಹೊಡೆದು F-35 ಉಳಿಸಿದ್ದಾರೆ. F-15 ಅದೇ ಥರ ಹೊಡೆದಿದ್ದಾರೆ. ಸೊ ಈಗ 3 ಪೈಲಟಲ್ಲಿ 2 ಏನೋ ಎಸ್ಕೇಪ್ ಆಗಿದ್ದಾರೆ, ಇನ್ನೊಂದು ಪೈಲಟ್ ಹುಡುಕ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು. ಬಟ್ ಈಗ ಆ ಪೈಲಟ್ ಸಿಕ್ಕಿದನೋ ಇಲ್ಲೋ ಗೊತ್ತಿಲ್ಲ. ಸೊ ಈ ಥರ ಅನೇಕ ಮಿಸೈಲ್ಸ್ಗಳು ಅವ್ರ ಬತ್ತಳಿಕೆಯಲ್ಲಿದೆ. ಒಂದೊಂದಾಗಿ ತೆಗಿತಾನೇ ಇದ್ದಾರೆ. ಸೊ ಆ ಮಿಸೈಲ್ ಸಿಟಿ ಅನ್ನೋದು ಅವ್ರು ಏನು ಡೆವಲಪ್ ಮಾಡಿದ್ದಾರೆ ಅದು ನಿಖರವಾಗಿ ಇವ್ರಿಗೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಯಾವ ಜಾಗದಲ್ಲಿದೆ, ಎಲ್ಲಿ ಹೊಡಿಬೇಕು, ಏನು ಮಾಡಬೇಕು ಅನ್ನೋದು ಇಂಟೆಲಿಜೆನ್ಸು ಟೋಟಲ್ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ. ಏನು ಹಾಗಾದರೆ ಈಗ ಮುಂದೇನೀಗ ಅಮೆರಿಕ ಹಾಗಾದರೆ ಏನು ಮಾಡುತ್ತೆ ನೆಕ್ಸ್ಟ್? ಈಗ ಒಂದು ವೇಳೆ ಅಮೆರಿಕ ಏನಾದರೂ ಒಂದು ಹೆಜ್ಜೆಯನ್ನು ಹಿಂದಿಟ್ಟರೆ ಅದು ಪ್ರಪಂಚಕ್ಕೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಸರ್? ಒಂದು ಹೆಜ್ಜೆ ಹಿಂದೆ ಇಟ್ಟರು ಅಮೇರಿಕ ಒಂಥರ ಎಲ್ಲೋ ವೀಕ್ ಆಯಿತು ಅನ್ನಂಗೆ ಕಾಣುತ್ತೆ. ಮುಂದೆ ಇಡೋಕ್ಕೋದ್ರೆ ಈಗ ಒಂದು 10-15 ಸಾವಿರ ಜನನ್ನ ಕರೆಸ್ಕೊಂಡಿದ್ದಾರೆ. ಸುತ್ತಮುತ್ತಲು ಒಂದು 50,000 ಜನ ಇದ್ದಾರೆ.
ಅವ್ರನ್ನ ಒಳಗಡೆ ಕಳಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಬಟ್ ಏನಂತ ಉದ್ದೇಶ ಹೇಳಿ ಈ ಸೈನಿಕರನ್ನ ಒಳಗಡೆ ಕಳಿಸ್ತಾರೆ, ಏನು ಮಾಡಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಕರ್ಗ್ ಐಲ್ಯಾಂಡ್ ಇಟ್ಕೊಂಡು ಒಂದು ಆಯಲ್ ಇಟ್ಕೊಂಡ್ಬಿಟ್ಟು ಚೈನಾನ ಆಟ ಆಡಿಸ್ತೀವಪ್ಪ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಕಳಿಸ್ತಾರ, ಇಲ್ಲ ನ್ಯೂಕ್ಲಿಯರ್ನ ಎಲ್ಲಿದೆಯೋ ಅದನ್ನ ಎತ್ಕೊಂಬನ್ರಪ್ಪ ಅನ್ನೋ ಉದ್ದೇಶ ಇಟ್ಬಿಟ್ಟು ಕಳಿಸ್ತಾರೋ, ಅವ್ರು ಏನಕ್ಕೆ ಗ್ರೌಂಡ್ ಫೋರ್ಸ್ನ ಕಳಿಸ್ಬೇಕು ಅನ್ನೋ ಮಾಹಿತಿ ಸಹಿತ ಅವ್ರಿಗೆ ಸ್ಟ್ರಾಟಜಿ ಸಹಿತ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಅವ್ರ ಶಿಪ್ಪು ಟ್ರಿಪೋಲಿ ಆಗಲಿ ಬಾಕ್ಸರ್ ಆಗಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ ಅಷ್ಟೇ. ಏನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಏನಂತ ಎಂಥ ರಾಷ್ಟ್ರ ಸರ್ ಇದು? ಏನು ಗೊತ್ತಾ, ಜಗತ್ತು ಏನು ಅಂದ್ಕೊಂಡಿತ್ತು ಇಲ್ಲಿ ತನಕ, ಅಮೆರಿಕಾ ಏನಾದರೂ ಮನಸ್ಸು ಮಾಡಿದ್ರೆ ಮುಗಿದು ಹೋಯಿತು. ಜೊತೆಗೇನು ಅಂದರೆ ಟ್ರಂಪ್ ಕೂಡ ಅವಾಗ ಎದೆ ತಟ್ಕೊಂಡು ಹೇಳ್ತಾ ಇದ್ರು, ನಾವು ಯುದ್ಧ ಗೆದ್ದಿವಿ. ಗೆದ್ದಿರುವಂಥವ್ರು ಯಾರೂ ಕೂಡ ನಾವು ಗೆದ್ದಿವಿ ಅಂತ ಹೇಳಲ್ಲ ಸರ್. ಆದರೆ ನಿಜಕ್ಕೂ ಇಲ್ಲಿ ಗೆಲ್ತಾ ಇರುವಂಥವು ಈ ಕಡೆಗೆ ಚೀನಾ, ಆ ಕಡೆಗೆ ರಷ್ಯಾ, ಅವರು ಗೆಲ್ತಾ ಇದ್ದಾರೆ. ಯಾಕಂದರೆ ಇದ್ರ ಹಿಂದೆ ತುಂಬ ವ್ಯವಸ್ಥಿತವಾಗಿ ಆಟ ಆಡ್ತಾ ಇದ್ದಾರೆ. ಉಕ್ರೇನ್ ವಿರುದ್ಧ ನಾವು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನೀವೆಲ್ಲ ಹೆಂಗೆ ಅವ್ರ ನೆರವಿನ ನಿಂತಿರಲ್ಲ, ನಾವು ಈಗ ಅವ್ರ ನೆರವಿನ ನಿಲ್ತೀವಿ ಅನ್ನುವಂಥದ್ದು. ಈಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಬೇರೆ ಬೇರೆ ಸಂದೇಶ. ಈಗ ಅಮೆರಿಕವನ್ನೇ ನಂಬದಂಥ ಗಲ್ಫ್ ರಾಷ್ಟ್ರಗಳು, ಅವ್ರ ಎದುರುಗಡೆಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನಂಬರ್ 1. ನಂಬರ್ 2, ಇವ್ರನ್ನ ನಂಬ್ಕೊಂಡು ಯುದ್ಧ ಮಾಡೋಕೆ ಹೋಯ್ತಲ್ಲ ಉಕ್ರೇನ್ಗೆ ಈಗ ಒಂದು ದೊಡ್ಡ ಸಂಗತಿ. ಯಾಕಂದರೆ ಅಲ್ಲಿಂದ ಪೇಟ್ರಿಯಾಟ್ ಆಗಿರ್ಬೋದು, ಥಾಡ್ ಆಗಿರ್ಬೋದು, ಅದೆಲ್ಲವೂ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಅವ್ರ ಹತ್ರ ಏನೂ ಇಲ್ಲ. ಜೊತೆಗೆ ಒಳಗಿನದೊಳಗೇನೆ ವಿಪರೀತವಾದಂಥ ಅಸಮಾಧಾನ ಹೇಳ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇವೆ ಟ್ರಂಪ್ ವಿರುದ್ಧ. ಜೊತೆಗೇನು ಅಂದರೆ ಈ ಆರ್ಥಿಕವಾಗಿ ತುಂಬ ಸಂಕಷ್ಟ ಎದುರಿಸುವಂಥ ಸ್ಥಿತಿ ಬಂದ್ಬಿಡುತ್ತೆ ಅನ್ನುವಂಥ ಭಯ ಭೀತಿ ಇದೆ. ಜೊತೆಗೇನು ಅಂದರೆ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಜೊತೆಗೇನೆಂದರೆ ಇದನ್ನೆಲ್ಲವನ್ನು ನಂಬಿ ಯುದ್ಧ ಮಾಡ್ತಿರುವಂಥ ಇಸ್ರೇಲ್ನ ಮುಂದಿನ ನಡೆ, ಅದರ ಗತಿ ಏನಾಗ್ಬೋದು, ಈ ರೀತಿ ಹಲವಾರು ಪ್ರಶ್ನೆಗಳಿದೆ ಸರ್. ಈಗ ಇಸ್ರೇಲ್ಗೆ ಒಂದು ಟ್ರಂಪು ನವಂಬರ್ ಎಲೆಕ್ಷನಲ್ಲಿ ಖಂಡಿತ ಮೆಜಾರಿಟಿ ಬರೋಲ್ಲ ಅನ್ನೋದೊಂದು ಇಸ್ರೇಲಿಗೆ ಮನವರಿಕೆ ಆಗಿಬಿಟ್ಟಿದೆ. ಸೊ ಎಷ್ಟು ಟ್ರಂಪ್ನ ಎಷ್ಟು ಡ್ಯಾಮೇಜ್ ಮಾಡ್ಬೋದು ಅಷ್ಟು ಮಾಡಬೇಕು ಅಂತ ನೆಟನ್ಯಾಹು ಒಂದು ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು, ನವಂಬರಲ್ಲಿ ಟ್ರಂಪ್ ಏನಾದ್ರು ಸೋಲುಂಡ್ರೆ ಅವ್ರದ್ದೇನು ಅಲ್ಕಿತ್ತ ಆವಾಗುತ್ತೆ, ಏನೂ ನಡೆಯಲ್ಲ ಟ್ರಂಪಿಂದು. ಆವಾಗ ಈ ನೆಟನ್ಯಾಹು ಏನೇ ಕೇಳಿದ್ರು ಅಲ್ಲಿ ಏನೂ ನಡೆಯಲ್ಲ. ಸೊ ಅಷ್ಟರೊಳಗೆ ಏನು ಮುಗಿಸ್ಕೋಬೇಕೋ ಮುಗಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಈ ಕಡೆ ನೆಟನ್ಯಾಹು ಅವರು. ಈ ಕಡೆ ಇನ್ನೊಂದು ಕಡೆ ಹತ್ತತ್ರ $2 ಬಿಲಿಯನ್ ಖರ್ಚು ಮಾಡ್ತಾ ಇದ್ದಾರೆ ಅಮೆರಿಕ ಎವ್ರಿ ಡೇ. ಹತ್ತತ್ರ $2 ಬಿಲಿಯನ್, ಅಂದರೆ ನಮ್ಮ ಭಾರತದ ಪ್ರಕಾರ 18ರಿಂದ 20 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಎವ್ರಿ ಡೇ. ಈಗಾಗಲೇ ಯುದ್ಧ ಸಾಮಗ್ರಿಗಳು ತಗೊಂಡ್ರೆ ಹತ್ತತ್ರ $3 ಬಿಲಿಯನ್ ಅಷ್ಟು ಆಗಲೇ ನಾಶ ಆಗಿದೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಜಾಸ್ತಿನೇ ಆಗಿರ್ಬೋದು. ಇನ್ನೊಂದು ಕಡೆ ವರ್ಲ್ಡ್ ಎಕನಾಮಿನೇ ಒಂದು ಪ್ರಾಬ್ಲಮ್ಗೆ ತಂದಿಟ್ಬಿಟ್ಟಿದ್ದಾರೆ ಟ್ರಂಪು. ಜೊತೆಯಲ್ಲಿ ಅಲ್ಲಿರೋ 50 ಸ್ಟೇಟೂ ಎದ್ದು ನಿಂತ್ಕೊಂಡಿದೆ ಟ್ರಂಪ್ ಅಗೇನ್ಸ್ಟ್ಗೋಸ್ಕರ. ಪ್ಲಸ್ ರಿಪಬ್ಲಿಕನ್ನಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಟ್ರಂಪ್ ಅಗೇನ್ಸ್ಟ್. ಡೆಮೋಕ್ರೇಟ್ ಅವ್ರು ಬಿಡಿ, ಅವ್ರು ಆಗಲೇ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಸೊ ಈಗ ಟ್ರಂಪ್ ಏನಾಗ್ತಾ ಇದೆ ಅಂದರೆ, ಟ್ರಂಪು ಯಾರು ಮಿಲ್ಟ್ರಿ ಇಲ್ಲ ಇಂಟೆಲಿಜೆನ್ಸು ಅವ್ರ ಮಾತು ಕೇಳ್ಕೊಂಡು ಈ ಯುದ್ಧ ಮಾಡ್ತಿಲ್ಲ. ಇವರು ಯುದ್ಧ ಮಾಡ್ತಿರೋದು ಸ್ಟೀವ್ ವಿಟ್ಕಾಫು ಮತ್ತು ಈ ಕುಜ್ನರ್ ಅವರ ಅಳಿಯ, ಇಂಥ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ಗಳನ್ನ ಇಟ್ಕೊಂಡು ಇವರು ಯುದ್ಧ ಮಾಡೋಕ್ಕೆ ಹೋದರೆ ಈ ಪರಿಸ್ಥಿತಿ. ಸರ್ ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಿಜಕ್ಕೂ ಅಮೆರಿಕದ ಸಾಮರ್ಥ್ಯ ಇಷ್ಟನೇನಾ, ಅಥವಾ ನಿಜಕ್ಕೂ ತನ್ನ ಸಾಮರ್ಥ್ಯವನ್ನು ಅಮೆರಿಕ ತೋರ್ಸೋಕ್ಕಾಗ್ತಿಲ್ವಾ ಅಂತ? ಯಾಕಂದರೆ ಅದರ ಒಳಗಡೆ ಇರುವಂಥ, ಅದರ ಬತ್ತಳಿಕೆಯಲ್ಲಿರುವಂಥ ಹಲವಾರು ಅಸ್ತ್ರಗಳನ್ನು ತೆಗೆದರೆ ದೊಡ್ಡ ಅವಾಂತರನೇ ಆಗೋಗ್ಬಿಡುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಜೊತೆಗೇನೆಂದರೆ ಅಮೆರಿಕದ ಪ್ರಜೆಗಳಿಗೂ ಕೂಡ ಅಮೆರಿಕದಲ್ಲಿರುವಂಥ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿ ಇಲ್ಲ. ಅಷ್ಟೊಂದು ಮಾರಕಾಸ್ತ್ರಗಳನ್ನು ಅಮೆರಿಕ ಇಟ್ಕೊಂಡಿದೆ ಅಂತ. ನಿಜನಾ ಸರ್? ಇಲ್ಲ, ಖಂಡಿತ ಇದೆ ಅಮೆರಿಕ ಹತ್ರ. ಬಟ್ ಇಲ್ಲಿ ಪ್ಲ್ಯಾನಿಂಗ್ ಸೋತೋಗಿದೆ. ಯಾಕಂದರೆ ನಾನು ಹೇಳ್ದಂಗೆ ಟ್ರಂಪ್ ಯಾರ ಮಾತು ಕೇಳ್ತಿಲ್ಲ. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳನ್ನ ಇಟ್ಕೊಂಡು ಈ ಯುದ್ಧ ಮಾಡೋಕ್ಕೆ ಹೊರಟಿರೋದ್ರಿಂದ ಈ ಪ್ಲ್ಯಾನಿಂಗೇ ಎಲ್ಲೋ ಹೊಟ್ಟೋಗಿದೆ. ಪ್ಲಸ್ ಇನ್ನೊಂದು, ಇರಾನ್ಗೆ ಅಡ್ವಾಂಟೇಜ್ ಇದೆ. ಅದು ಒಂದು ದೊಡ್ಡ ರಾಷ್ಟ್ರ, ಅಂದರೆ ನಮ್ಮ ಭಾರತದ ಅರ್ಧದಷ್ಟಿದೆ. ಪ್ಲಸ್ ಅಲ್ಲಿ ಟೆರೈನ್ ಭಾಳ ಹೆಲ್ಪ್ ಮಾಡ್ತಾ ಇದೆ ಅವ್ರಿಗೆ. ನೋಡಿ, ಒಂದು ಇರಾಕ್ ಸಣ್ಣ ದೇಶನ ಅವರು ತಗೊಳ್ಳೋಕ್ಕೆ 47 ದಿವಸ ತಗೊಂಡ್ರು ಅಮೆರಿಕನ್ಸ್. 1,60,000 ಜನ ಆರ್ಮಿನ ಒಳಗಡೆ ಕಳಿಸ್ಬೇಕಾಗಿತ್ತು. ಇನ್ನು ಇರಾನ್ ಅಂತ ದೊಡ್ಡ ರಾಷ್ಟ್ರದೊಳಗೆ ನುಗ್ಗಿ ಒಂದು ಗೋಲ್ ಅಚೀವ್ ಮಾಡೋಕ್ಕೆ ಎಷ್ಟು ಲಕ್ಷ ಸೈನಿಕರನ್ನ ಅವ್ರು ಕಳಿಸ್ಬೇಕಾಗುತ್ತೆ ಒಳಗಡೆ. ಪ್ಲಸ್ ಇಲ್ಲಿ ಸ್ಟ್ರಾಟಜಿ ಅನ್ನೋದೇ ಗೊತ್ತಿಲ್ಲ, ಏನು ಮಾಡಬೇಕು. ಒಳಗಡೆ ಸೈನಿಕರು ನುಗ್ಸಿದ್ರು ಏನು ತಗೋಬೇಕು ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ. ಅವ್ರಿಗೊಂದು ಏಮ್ ಇಲ್ಲ, ಗುರಿ ಇಲ್ಲ, ಏನೂ ಇಲ್ಲ. ಸೊ ಪ್ಲಾನಿಂಗು ಸರಿಗಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಇಂದ ಸಿಕ್ಕಾಕೊಂಡಿದ್ದಾರೆ ಅಮೆರಿಕ. ಎಸ್ ಗಿರಿಜಿ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತಾಡೋದಕ್ಕೆ.